ಕಳೆದ ಬಾರಿಯ ನೆರೆಗೆ ಉಳ್ಳಾಲ ಬಯಲಿನಲ್ಲಿ ಅವಾಂತರ ಸೃಷ್ಟಿಸಿದ ಪ್ರದೇಶದಲ್ಲಿ ಸಂಸದರ ಮತ್ತು ವಿಧಾನ ಪರಿಷತ್ತು ಸದಸ್ಯರ ಅನುದಾನದಲ್ಲಿ ನಿರ್ಮಾಣಗೊಂಡ ಒಳಚರಂಡಿ ವ್ಯವಸ್ಥೆಯನ್ನು ಎಂಎಲ್ಸಿ ಕಿಶೋರ್ ಕುಮಾರ್ ಪುತ್ತೂರು ಉದ್ಘಾಟಿಸಿದರು. भारतीय जनता पार्टी की ಉಳ್ಳಾಲ ತಾಲೂಕದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಉಳ್ಳಾಲ ಬೈಲ್ದ ವೈದ್ಯನಾಥ ನಗರದ ಸುರತ ಅಡ್ಡ ರಸ್ತೆ ಈ ರಸ್ತೆದ ಮುಲ್ಪೊಪ್ಪುನಂಚಿನ ಇಲ್ಲದಕ್ಕಿನ ಸುಮಾರು ಬೇಡಿಕೆ ಇತ್ತು. ಕರೆನ ವರ್ಷದ ಬಾರಿ ಮಲ್ಲದ ಬರ್ಸಗ್ ಈ ಊರುಡುಪ್ಪುನಂಚಿನ ಮಾತು ಇಲ್ಲದಕ್ಕಿನ ನೀರು ಹೋದು ಅಕ್ಲ ಅಮೂಲ್ಯವಾದಂಚಿನ ವಸ್ತುಲು ಪೂರ ಹಾಳಾದು ಅಕ್ಲ ಬಸ್ತ್ ಕಷ್ಟಡುಪ್ಪುನಂಚಿನ ಸಂದರ್ಭಗಳು ನಮ್ಮ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾಧ್ಯಕ್ಷರು ಭೇಟಿ ಕೊಡ್ತೀರ ಅಂಚನೆ ಮಂಡಲ ಅಧ್ಯಕ್ಷರು ಪೂರ ಭೇಟಿ ಕೊಡ್ತೀರ ಸಮಸ್ಯೆಯನ್ನು ಪೂರ ಅರ್ಥ ಮಾಡ್ತಿರ್ತೇವೆ. ಅದಕ್ಕೋಸ್ಕರನೇ ಈ ಭಾಗಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ವಿಧಾನ ಪರಿಷತ್ ನಮ್ಮ ಭಾರತೀಯ ಜನತಾ ಪಾರ್ಟಿದ ಒಂಜಿ ನಾಯಕರಿಲ್ಲ ಅವೆಲಕನೆ ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಶಾಸಕರಾದ ಪುನಂಚಿನ ಕಿಶೋರ್ ಕುಮಾರ್ ಪುತ್ತೂರು ಅರಡ ಊರ್ದಕ್ಕಲು ಪೂರ ಒಟ್ಟು ನಮ್ಮ ಪಕ್ಷದ ಮುಖಾಂತರ ಬೇಡಿಕೆ ದಿನಾಗ ಈ ಒಂಜಿ ಮುಖ್ಯವಾದಂಚಿನ ಸಮಸ್ಯೆ ಈ ಮುಲ್ಪ ಒಂಜಿ ಈ ಒಂಜಿ ತೋಡುದ ಮೂಲ ಎಲ್ಲ ಮುಂಜಿ ಮೋರಿತ್ತು ಇಲ್ಲ ರಡ್ಡ ಪೀಠ ಆಗಲದ ಮೋರಿತ್ತು ಅಲ್ಪ ಐದತ್ರನೇ ಮೊದಲ ನೀರು ಬನ್ನಾಗಿ ಮೆಟ್ಟು ಪಾರ ಒಂದೇ ಪೂರ ಇಲ್ಲದಕ್ಕೆ ನಾವೆಲ್ಲ ನೀರು ಹೋಗ್ನಂಚಿನ ಸಂದರ್ಭ. ಅದಕ್ಕೋಸ್ಕರ ಕಿಶೋರ್ ಕುಮಾರ್ ಪುತ್ತೂರು ಅರ್ನ ಅನುದಾನಡು ಸುಮಾರು 8 ಲಕ್ಷ ರೂಪಾಯಿ ವಿಶೇಷವಾದ 8 ಲಕ್ಷ ರೂಪಾಯಿ ದೀದು ಈ ಒಂಜಿ ಚರಂಡಿ ಬರ್ಸದ ನೀರು ಪೋಪುನ ಚರಂಡಿ ನಿರ್ಮಾಣಕ್ಕೆ ಅವ್ರು ಅನುದಾನ ಕೊಡ್ತೀರಿ. ಇನ್ನಿ ಐತ ಉದ್ಘಾಟನಾ ಸಮಾರಂಭ ಐತ ಪಿರೋಡ್ ನಮ್ಮ ಜಿಲ್ಲಾಧ್ಯಕ್ಷರು ಅಂಚನೆ ಮಂಡಲ ಅಧ್ಯಕ್ಷರು ನಮ್ಮ ಮಾಧವಕ್ಕೆ ಅದು ಮುಲ್ಪೊಪ್ಪುನ ಅಂಚನಕ್ಕೆ ಮಾತಿಲ್ಲ ಈಗ ಮಸ್ತ್ ನೆತ್ತ ಪಿರೋಡ್ ಹೋಗ್ತೀರಿ. ನಮ್ಮ ರೋಹಿದಾಸ್ ಬಂಗೇರ್ ಅರ ಮಸ್ತ್ ಸರ್ತಿ ಶಾಸಕರ ನಾಡೆಲ್ಲ ಹೋದಲ್ಲ ನೆತ್ತ ಪಿರೋಡ್ ಕೆಲಸ ಕಾರ್ಯ ಮಂತೀರಿ. ಈ ಸಂದರ್ಭ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಪ್ರಮುಖ ನಕಲು ಅಂಚಿನ ಶಾಸಕರು ಪೂರ ಬೈದಿರು ಅಂಚಿನ ಬೈದಿನ ಅಂಚಿನ ಮಾತಿರಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಂಚಿನ ದಯಾನಂದ ತೊಕ್ಕೊಟ್ಟು ಅಕ್ಲಿನ ಮಾತಿರನ್ನ ಸ್ವಾಗತ ಮನ್ಕೊಡೊಂದು ಯಾನು ವಿನಂತಿ. ವಿಧಾನ ಪರಿಷತ್ತದ ಶಾಸಕರೈನ ಕಿಶೋರನನ್ನ ಅನುದಾನ ನಡೆದೀನಿ 8 ಲಕ್ಷ ಅನುದಾನ ಇನ್ನಿ ಸುಸಜ್ಜಿತವೈನ ಚರಂಡಿ ನಿರ್ಮಾಣ ಆತನು. ಈ ನಿರ್ಮಾಣ ಉದ್ಘಾಟನೆಗೆ ಮಂತರ ವೈದ್ಯನಂಚಿನ ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ಅವರಿಗೆ ಮಾತನಾಡಬಾರದು ಸ್ವಾಗತ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ನಮ್ಮ ನಾಯಕರೈನ ಸತೀಶ್ ಕುಂಪಾಲ ನಮ್ಮ ಜೊತೆ ಅವರಿಗೆಲ್ಲ ಮಾತನಾಡಬಾರದು ಸ್ವಾಗತ. ಅದೇ ರೀತಿ ನಮ್ಮ ಮಂಡಲ ಅಧ್ಯಕ್ಷರಾದ ಜಗಶಾಲ ಕೋತೆಬಲ್ ಅವರಿಗೆಲ್ಲ ಮಾತನಾಡಬಾರದು ಸ್ವಾಗತ. ಅದೇ ರೀತಿ ನಮ್ಮ ಕ್ಷೇತ್ರದ ಹಿರಿಯರೈನ ಬಾಬಂಗ ನಮ್ಮ ಜೊತೆ ಅವರಿಗೆಲ್ಲ ಮಾತನಾಡಬಾರದು ಸ್ವಾಗತ. ಅದೇ ರೀತಿ ನಮ್ಮ ಉಳ್ಳಾಲ ಭಗವತಿದ ಪ್ರಧಾನ ಅರ್ಚಕರೆಲ್ಲ ಈ ಭಾಗದ ಪುನಂಚಿನ ನಮ್ಮ ಮಂಜಪ್ಪ ಕಾರಣ ಅವರಿಗೆಲ್ಲ ಮಾತನಾಡಬಾರದು ಸ್ವಾಗತ. ಅದೇ ರೀತಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯನ್ನ ಮೋಹನ್ ರಾಜ್ ಕೆ ಅವರಿಗೆಲ್ಲ ಸ್ವಾಗತ. ಅದೇ ರೀತಿ ನಮ್ಮ ಪಕ್ಷದ ಪ್ರಮುಖರ ಅಂಚಿನ ಯಶವಂತ ತಮಿಳ್ ಅವರಿಗೆಲ್ಲ ಮಾತನಾಡಬಾರದು ಸ್ವಾಗತ. ಮಂಡಲದ ಉಪಾಧ್ಯಕ್ಷರಾದ ರವಿಶಂಕರ್ ಪ್ರಮುಖರು ಅವರಿಗೆಲ್ಲ ಸ್ವಾಗತ. ಅದೇ ರೀತಿ ಈ ಕಾಮಗಾರಿ ಮಂತ್ರಿನಂಚಿನ ನಮ್ಮ ಜೀವನ್ ನಮ್ಮ ಮಂಡಲ ಜಿಲ್ಲೆದ ವಕ್ತಾರಲ್ಲ ಅವರಿಗೆಲ್ಲ ಮಾತನಾಡಬಾರದು ಸ್ವಾಗತ. ಅದೇ ರೀತಿ ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಅವರಿಗೆಲ್ಲ ಸ್ವಾಗತ. ಅದೇ ರೀತಿ ಮಹಿಳಾ ಮೋರ್ಚಾದ ಅಧ್ಯಕ್ಷರು
ಮಾದೇವ್ ಉಳ್ಳಾಲ್ ಅರೆಗಲ ಮಾಧ್ಯಮದ ಸ್ವಾಗತ. ಅದೇ ರೀತಿ ರೈತ ಮೋರ್ಚಾದ ಪದನ್ ಒಗ್ಗಟ್ಟಿಲು ಅರೆಗಲ ಮಾಧ್ಯಮದ ಸ್ವಾಗತ. ಅದೇ ರೀತಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಬೈದಿನಂಚಿನ ಮಾತರೆಗಳ ಒಂದೇ ಪಾತ್ರೆ ಸ್ವಾಗತ ಮಂತೊಂದು ತುಂಬ ಬೂತದ ಅಧ್ಯಕ್ಷ ಪ್ರಕಾಶ್ ಇದ್ದರು ಪೋಸ್ಟ್ ಇಲ್ಲಾಗ್ತದೆ ಶಕ್ತಿಗತ ಪ್ರಮುಖ ಆಗ್ತದೆ ಅರೆಗಲ ಸ್ವಾಗತ. ಅದೇ ರೀತಿ ನಮ್ಮ 4ನೇ ಬೂತದ ಅಧ್ಯಕ್ಷರು ಗುಣವತಿ ರೋಹಿದಾಸ್ ಬಂಗಲ್ ಅರೆಗಲ ಸ್ವಾಗತ. ಅದೇ ರೀತಿ ಈ ಭಾಗದ ನಮ್ಮ ಪ್ರಮುಖರನ್ನ ಪ್ರಕಾಶ್ ನೊಲ್ಲೇರು, ಅದೇ ರೀತಿ ನಮ್ಮ ಪಕ್ಷದ ಬೂತಾಧ್ಯಕ್ಷರನ್ನ ವಿಜಯನುಲ್ಲೇರು ಅರೆಗಲ ಸ್ವಾಗತ. ಅಂಚಿನ ಬೈದಿನ ಮಾತರೆಗಳ ಸ್ವಾಗತ ಕೊರು. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸ್ವಾಗತ ಮಂತೊಂದು ಈ ಭಾಗದ ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾದ ಹಿರಿಯರಾಯನ ನೀರಕೊಲ್ಲೇರು ಅರೆಗಲ ಮಾತನಾಡುವ ಸ್ವಾಗತ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ. ನಮ್ಮ ಉಳ್ಳಾಲದ ಇತಿಹಾಸಡೆ ಒಂಜಿ ಹೊರ ಗ್ರಾಮ ಪಂಚಾಯತ್ ಉಳ್ಳಾಲದ ನಮ್ಮ ವೈದ್ಯರು ಆ ಗ್ರಾಮ ಪಂಚಾಯತ್ 2 ಜನ ಒಟ್ಟು 7 ಜನ ಮೆಂಬರ್ ಇದ್ದಾರೆ. ಐಟು ಪ್ರಮುಖವಾದ ಒಂಜಿ ಬಾಬನ್ನೇ ಒಂಜಿ ನೀರಕ್ಕ 2 ಜನ ತಾರೆ ಉದ್ಘಾಟನೆ ಮಂಡಲ ಪ್ರಧಾನ ಇದೊಟ್ಟಿಗೆ ಹಬ್ಬಕ್ಕ ಸರ್ಕಲ್ ಒಂಜಿ ಆಪುನಿಗೆ ಪ್ರಮುಖ ರೂವಾರಿಲ್ಲ ಅಕ್ಕನ ನೀರಕ್ಕನ ಅವಲೆ ಹಬ್ಬಕ್ಕ ನಗರಡೆ ಹಬ್ಬಕ್ಕನೆ ಕಂಪ್ಲೀಟ್. ಸಂಸದರ ನಿಧಿಯಿಂದ 10 ಲಕ್ಷ ಮತ್ತು ವಿಧಾನ ಪರಿಷತ್ತು ನಿಧಿಯಿಂದ 8 ಲಕ್ಷ ರೂಪಾಯಿ ಅನುದಾನದೊಂದಿಗೆ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಅವರು ಈ ಸಂದರ್ಭ ತಿಳಿಸಿದರು. ಎಲ್ರಿಗೂ ವಂದಿಸುತ್ತಾ, ಇವತ್ತು ತುಂಬ ಸಂತೋಷದ ವಿಷಯ. ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಯುವಕರನ್ನು ಹಿರಿಯರನ್ನು ಒಗ್ಗೂಡಿಸಿಕೊಂಡು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಆತ್ಮೀಯ ಮಿತ್ರ ಶ್ರೀ ಸತೀಶ್ ಕುಂಪಲರವರೇ ಒಂದು ಪಾದರಸದಂತೆ ಕೆಲಸ ಮಾಡ್ತಾ ಮಂಗಳೂರು ಕ್ಷೇತ್ರದಲ್ಲಿ BJPಯನ್ನು ಬಲವರ್ಧನೆ ಮಾಡ್ತಾ ಮಂಗಳೂರು ಕ್ಷೇತ್ರದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಕೊಡಲಿಕ್ಕೆ ಹೊರಟಂಥ ಜಗದೀಶ್ ಆಲ್ವಾ ಕುವೆತ್ ಬೈಲ್ರವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಮೋಹನ್ ರಾಜ್ KR ಅವರೇ, ದಯಾನಂದ್ ಅವರೇ, ಪಕ್ಷದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಮಾದೇವಕ್ಕನವರೇ, ಈ ಬೂತ್ ಅಧ್ಯಕ್ಷರಾದಂಥ ಪ್ರಕಾಶನ್ನವರೇ, ಎಲ್ಲ ಹಿರಿಯರೇ, ಹಾಗೂ ಈಗ ಈ ಒಳಚರಂಡಿ ರಸ್ತೆಯನ್ನು ಉದ್ಘಾಟನೆ ಮಾಡಿ ಹಿರಿಯರಾದಂತಹ ಬಾಬಣ್ಣನವರು ಮಂಡಲ ಪಂಚಾಯತ್ ಪ್ರಧಾನರಾಗಿ ಕೆಲಸ ಮಾಡಿ ವೀರರಾಣಿ ಹಬ್ಬಕ್ಕನ ನಾಡಿದು ಆ ಪೋರ್ಚುಗೀಸರನ್ನು ಓಡಿಸಿ ವಿಜಯವನ್ನು ಸಾರಿ ಈ ನಾಡಿಗೆ ಈ ದೇಶಕ್ಕೆ ಕೀರ್ತಿ ಪತಾಕೆಯನ್ನು ತಂದ ಆ ವೀರನಾರಿ ತಾಯಿ ಹಬ್ಬಕ್ಕನ ನಾಡು. ಆ ಹಬ್ಬಕ್ಕ ಸರ್ಕಲ್ ಆಗಲಿ ಕೂಡ ಬಾಬಣ್ಣವರ ಶ್ರಮ ಉಂಟಂದು ನಮ್ಮ ಜಿಲ್ಲಾಧ್ಯಕ್ಷರು ಅಂದರೆ ಅವರಿಗೆ ಕೂಡ ವಂದಿಸ್ತಾ, ಇನ್ನೊಬ್ಬರು ಮೀರಕ್ಕ, ಮೀರಾ ಹೆಸರಲ್ಲೇ ಗೊತ್ತಾಗುತ್ತೆ ಆ ತಾಯಿಯ ಆ ಶ್ರಮ. ಪ್ರಾರಂಭದಿಂದ BJP ಪಕ್ಷವನ್ನು ಬಲಪಡಿಸಿಕೊಂಡು ಈಗೇನು ಮಾಧವಕ್ಕ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ದರೆ ಆಗ ಮಹಿಳಾ ಮೋರ್ಚಾಗೆ ಶಕ್ತಿ ತುಂಬಿದರು ಮೀರಕ್ಕ. ಅವರಿಬ್ಬರು ಹಿರಿಯರು ಇವತ್ತು ತೆಂಗಿನಕಾಯನ್ನು ಒಡೆಯುವ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ನನ್ನ ಸೌಭಾಗ್ಯ, ಎಲ್ಲ ತಾಯಂದಿರು, ಅಧ್ಯಕ್ಷರು, ಎಲ್ಲ ಹಿರಿಯರು ತುಂಬ ಶಾಲು ಹಾಕಿದ್ದಾರೆ. ಈ ಶಾಲನ್ನು ನನ್ನ ಜವಾಬ್ದಾರಿ ಅಂತ ಎನಿಸ್ಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ.
ಇದು ಕೇವಲ ಈ ಭಾಗಕ್ಕೆ ಮಾತ್ರ ಅಲ್ಲ, ಸುಮಾರು 10 ಕಿಲೋಮೀಟರ್ ಆಸುಪಾಸಲ್ಲಿ ಇದ್ದ ಸಮಸ್ಯೆಯನ್ನು ಜಿಲ್ಲಾಧ್ಯಕ್ಷರನ್ನು ಮನಸ್ಸಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಅದನ್ನು ಮಾಡಬೇಕನ್ನುವ ಇರಾದೆ ನೆಟ್ಟಾಗ ತಕ್ಷಣಕ್ಕೆ ಅದಕ್ಕೆ ಸ್ಪಂದಿಸಿದ್ದೇನೆ. ನಾನು ಏನು ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ, ನಾನಲ್ಲ. ನಾನು ಕಿಶೋರ್ ಕುಮಾರ್ ಪುತ್ತೂರು ಶಾಸಕನಾಗಬೇಕಾದ್ರೆ ನಿಮ್ಮಂಥ ತುಂಬ ಹಿರಿಯರು, ಅಧ್ಯಕ್ಷರು ಎಲ್ಲ ಹಿರಿಯರ ತ್ಯಾಗ ಉಂಟು, ಪರಿಶ್ರಮ ಉಂಟು. ಆ ಕಾರಣಕ್ಕೆ ಈ ಎಲ್ಲ ಸನ್ಮಾನ ಶಾಲು ಎಲ್ಲ ಸಲ್ಲುವಂಥದ್ದು BJP ದಕ್ಷಿಣ ಕನ್ನಡ ಜಿಲ್ಲೆಗೆ. ಆ ಕಾರಣಕ್ಕೆ ಇದು ಎಲ್ಲ ನಿಮ್ಮದೇ ಕೆಲಸ, ನಾನು ನಿಮಿತ್ತ ಮಾತ್ರ, ನಿಮ್ಮದೇ ಕೆಲಸ ಅನ್ನುವಂಥ ವಿಚಾರನ ಇಟ್ಕೊಂಡು ಇವತ್ತು ಇನ್ನೂ ಕೂಡ ಸ್ವಲ್ಪ ಕೆಲಸ ಆಗಲಿಕ್ಕೆ ಬಾಕಿ ಉಂಟಂತ ಹೇಳಿದ್ದಾರೆ. ಈ ಶಾಸಕರ ಅಧ್ಯಕ್ಷರಿಗೆ ಗೊತ್ತುಂಟು, ವಿಧಾನ ಪರಿಷತ್ ಶಾಸಕರಿರುವಂಥದ್ದು ಕೇವಲ 2 ಕೋಟಿ ಮಾತ್ರ. ನಾನು ಸುಳ್ಯದಿಂದ ಬೈಂದೂರು ತನಕ ಅದನ್ನು ಹಂಚಬೇಕು. ಒಟ್ಟು 378 ಪಂಚಾಯತ್ ಉಂಟು. 1 ಲಕ್ಷ ಕೊಟ್ಟು ಕೂಡ 3,78,00,000 ಬೇಕು. ಆದರೂ ಕೂಡ ಇಲ್ಲಿ ಇನ್ನು ಬಾಕಿ ಇರುವಂಥ ಕಾಮಗಾರಿ ಕೂಡ ಏನಾದರೂ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ತುಂಬ ಜನರಿಗೆ ಸಂಕಷ್ಟ ಆಗಿದೆ. ಕಳೆದ ಬಾರಿ ವರುಣನ ಆರ್ಭಟಕ್ಕೋಸ್ಕರ ನಾವೆಲ್ಲರೂ ಕಂಗಾಲಾಗಿ ಹೋಗಿದ್ದೆವು. ನಾವು ನಮ್ಮ ಮನೆ ಮಠ ಎಲ್ಲವೂ ಕೂಡ ಜಲಾವೃತವಾಗಿ ನಮ್ಮೆಲ್ಲ ಮನೆ ಇರ್ತಕ್ಕಂಥ ಎಲ್ಲ ಸಾಮಾನು ಕೂಡ ನೀರಿಗೆ ಇದಾಗಿ ನಾವು ತುಂಬ ಕಷ್ಟ ನೋವನ್ನು ಅನುಭವಿಸಿದೆವು. ನಾನು ಈ ಸಲ ಎಲ್ಲಿನೋ ಬಂದಿದೆ, ಪೆಸಿಫಿಕ್ ಸಾಗರದಲ್ಲಿ ಎಲ್ಲಿನೋ ಕಾರಣಕ್ಕೋಸ್ಕರ ಮಳೆ ಕಡಿಮೆ ಆಗಿದೆ. ಬರಗಾಲ ಬರುವಂಥ ಪರಿಸ್ಥಿತಿ ಉಂಟು. ಕಳೆದ ಬಾರಿ ಜಾಸ್ತಿ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು. ಈ ಸಲ ಮಳೆ ಕಡಿಮೆ ಆಗಿದೆ. ನಾನನ್ನೋದು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ದೇವರ ಇಚ್ಛೆ. ಮನುಷ್ಯರ ಸ್ವಾರ್ಥಕ್ಕೋಸ್ಕರ ಅವರು ತಮ್ಮ ಸ್ವಂತ ಸ್ವಾರ್ಥಕ್ಕೆ ಈ ಪರಿಸರವನ್ನು, ಭೂಮಿ ತಾಯಿಯನ್ನು ಹಾಳು ಮಾಡಿದ್ದಾರೆ. ಏನು ಮೋದಿಜಿಯವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಅಂದಿದ್ದಾರೆ. ಸಬ್ಕಾ ಸಾಥ್ ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಇವತ್ತು. ಸಬ್ಕಾ ವಿಕಾಸ್, ಈ ರೀತಿಯ ವಿಕಾಸ ಆಗೋ ಮುಖಾಂತರ ನರೇಂದ್ರ ಮೋದಿಯ ಕನಸನ್ನು ನೀವೆಲ್ಲರೂ ನನಸು ಮಾಡಿದ್ದೀರಿ. ಸಬ್ಕಾ ವಿಶ್ವಾಸ್, ನಾವೆಲ್ಲರೂ ವಿಶ್ವಾಸದಿಂದ ಬದುಕಬೇಕು. ನಾವು ಎಲ್ಲ ರಾಜಕೀಯವನ್ನು ಕೂಡ ಬದಿಗಿಟ್ಟುಕೊಂಡು ಇವತ್ತು ದೇಶದ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿಯವರೇ. ಸಬ್ಕಾ ಪ್ರಯಾಸ ಅಂದ ತಕ್ಷಣ ನಾವೆಲ್ಲರೂ ಪ್ರಯಾಸ ಮಾಡಬೇಕಂದ್ರೆ ಪ್ರಯತ್ನ ಪಡಬೇಕು. ನಾವು ಈ ಭೂಮಿಯನ್ನು ಸ್ವಚ್ಛತೆ ಇಟ್ಕೊಂಡು ಕೆಲಸ ಮಾಡಿದಾಗ ಆ ಭೂಮಿ ತಾಯಿ ಕೂಡ ನಮ್ಗೆ ಒಲಿತಾರೆ. ಇದನ್ನು ತಾಯಿಯಂತೆ ಸ್ವೀಕಾರ ಮಾಡಿದ್ದೇವೆ. ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಈ ಭಾಗದ ಅಭಿವೃದ್ಧಿಯನ್ನು ಮಾಡುವ, ಮೋದಿಜಿಯವರ ಕನಸನ್ನು ನನಸು ಮಾಡುವ. ಆ ಮುಖಾಂತರ ಭಗವಂತ ನಿಮಗೆಲ್ಲರಿಗೂ, ವೈದ್ಯನಾಥ ಹೆಸರಲ್ಲಿ ವೈದ್ಯನಾಥ, ಆ ದೇವರು ನಮಗೆಲ್ಲರ ಶಕ್ತಿಯನ್ನು ಕೊಡಲಿ. ಈ ಸಲ ನಾನು ಈಗಾಗಲೇ ಅಂದಾಗೆ ನಮಗೆ ಯಾರಿಗೆ ಪರಿಸರ ರಕ್ಷಣೆ ಮುಖಾಂತರ ಆ ದೇವರು ನಮಗೆ ಒಲಿಲಿ ಅನ್ನುವಂಥ ಮಾತನಾಡ್ತಾ, ಬೆಲೆ, ಕೃಷಿ ಎಲ್ಲವೂ ಕೂಡ ಚೆನ್ನಾಗಾಗಲಿ. ಅದರ ಜೊತೆಗೆ ಅಭಿವೃದ್ಧಿ ಅಂದ ತಕ್ಷಣ ಕೇವಲ ರಸ್ತೆ ಕಾಂಕ್ರೀಟೀಕರಣ ಅಥವಾ ಹೈವೇ ಅದು ಮಾತ್ರ ಅಲ್ಲ, ಪ್ರತಿಯೊಂದು ಗಲ್ಲಿ ಕೂಡ ಅದು ಅಭಿವೃದ್ಧಿ ಆಗಬೇಕು. ಪ್ರತಿಯೊಬ್ಬ ಕೊನೆಯ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯ, ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಕೊಡಬೇಕು. ಪ್ರತಿಯೊಬ್ಬ ಬಡವ ಕೂಡ ನೆಮ್ಮದಿಯ ನಿಟ್ಟುಸಲಿ ಬದುಕುವಂಥದ್ದೇ ನಮ್ಮ ಧ್ಯೇಯ. ಅದೇ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಕೂಡ. ಅದನ್ನೆಲ್ಲ ಅದರ ಮೇಲೆ ನಂಬಿಕೆ ಇಟ್ಟು ನಾವು ಕೆಲಸ ಮಾಡುವವರು. ನಮಗೆ ವೇದಿಕೆ ಮಾತ್ರ, ಅಂದರೆ ಯಾವುದೇ ರೀತಿಯಲ್ಲಿ ಸ್ವಂತ ಸ್ವಾರ್ಥದಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲ ಪರಿವಾರದ ಕಾರ್ಯಕರ್ತರು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಒಂದಾಗಿ ಸೇರಿಕೊಂಡು ಅಭಿವೃದ್ಧಿ ಮಾಡುವಂಥ ಅನ್ನುವಂಥ ಮಾತನಾಡ್ತಾ, ಈ ಶಾಲನ್ನು ಅತ್ಯಂತ ಪ್ರೀತಿಪೂರ್ವಕ, ನಿಮ್ಮ ಈ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ಫ್ಲೆಕ್ಸ್ ಒಂದು ಹಾಕೋದು ಕಡಿಮೆ ಮಾಡೋಣ. ಜೀವನ ನಾವು ಜೊತೆಗಿದ್ದೀವಿ. ನಾವು ಫ್ಲೆಕ್ಸ್ ಬೇಡ ಅಂತ ಅನ್ನೋದು ಪರಿಸರಕ್ಕೆ ಹಾನಿ ಅದು. ಅದಕ್ಕೋಸ್ಕರ ಜೀವನವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಸಲ್ಲಿಸ್ತೇನೆ ಅಂದರೆ ಅವರು ಅತ್ಯಂತ ಶೀಘ್ರವಾಗಿ ಕೆಲಸವನ್ನು ಮಾಡಿದ್ದಾರೆ. ಹೌದು, ನಾವೆಲ್ಲರೂ ಒಟ್ಟಿಗೆ ಒಂದಾಗಿ, ನಾನು ಮಾಧ್ಯಮಿಕನಿಗೆ ಅಂದೆ ಬಂದಾಗ ಪ್ರಕಾಶನ, ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮೋರ್ಚಾಕ್ಕೆ ಸೇರಬೇಕು. ಯಾಕೆ ಸೇರಬೇಕಂದ್ರೆ ಮೋದಿಜಿ ಇವತ್ತು ವಿಶ್ವಗುರು ಆಗಿದ್ದಾರೆ. ಭಾರತವನ್ನು ಪ್ರಪಂಚದಲ್ಲಿ ಅತ್ಯಂತ ಉತ್ತುಂಗ ಸ್ಥಾನ ಕೊಂಡೋಗಲಿ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಕಿಂಚಿತ್ ಅಳಿಲ ಸೇವೆಯನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ, ಈ ಪ್ರತಿ ಭಾಗದಲ್ಲೂ ಕೂಡ ಪ್ರತಿ ವಾರ್ಡಲ್ಲೂ ಕೂಡ BJP ಬೇರೆಯನ್ನು ಬಾರಿಸಿದಾಗ ನಮ್ಮ ಕೆಲಸ ಸುಗಮ ಆಗ್ತದೆ, ಅಭಿವೃದ್ಧಿ ಸುಗಮ ಆಗ್ತದೆ. ಆ ಕಾರಣಕ್ಕೆ ಎಲ್ರಿಗೂ ವಂದಿಸ್ತಾ ಇನ್ನು ಮುಂದಕ್ಕೆ ಜಿಲ್ಲಾಧ್ಯಕ್ಷರು ಒಂದೆರಡು BJP ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮತ್ತು ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ವೈದ್ಯನಾಥ ನಗರದ 1ನೇ ಅಡ್ಡ ರಸ್ತೆಯ ಈ ಒಂದು ವಿಶೇಷವಾಗಿ ಭಾಳಷ್ಟು ವರ್ಷಗಳಿಂದ ತೊಂದರೆ ಆಗಿರುವಂಥದ್ದು, ಮಳೆ ನೀರಿನಿಂದ ಈ ಊರೇ ಪೂರ್ಣ ಪ್ರಮಾಣದಲ್ಲಿ ತೊಂದರೆಯಾದಂಥ ಸಂದರ್ಭದಲ್ಲಿ ಎಲ್ಲರ ಬೇಡಿಕೆಗೆ ಸ್ಪಂದನೆ ನೀಡುವುದರ ಮುಖಾಂತರ ಇವತ್ತು ಸುಸಜ್ಜಿತವಾದ ಈ ಒಂದು ಚರಂಡಿಯನ್ನು ರಚನೆ ಮಾಡಿ ಸುಮಾರು 8 ಲಕ್ಷ ರೂಪಾಯಿಯನ್ನು ವಿಧಾನ ಪರಿಷತ್ ಸದಸ್ಯರ ನಿಧಿಯಲ್ಲಿ ಕೊಡುವುದರ ಮುಖಾಂತರ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕಿಶೋರ್ ಕುಮಾರ್ ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಎಲ್ಲ ಜನರ ಪರವಾಗಿ ಕಿಶೋರ್ ಕುಮಾರ್ ಪುತ್ತೂರು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಿಶೋರ್ ಅವರು ಅವರ ಬಾಲ್ಯದಿಂದ ಅವರು ಸಾಕಷ್ಟು ಸಂಘಟನಾತ್ಮಕವಾಗಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಎಲ್ಲ ಹಿಂದುತ್ವದ ಸಂಘಟನೆಗೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಕೆಲಸ ಮಾಡಿದವರು. ನಮಗೆಲ್ಲರ ಖುಷಿ ಅಂದರೆ ಅಂಥ ಒಬ್ಬ ಕಾರ್ಯಕರ್ತನಿಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ.
ಆ ಪರಿಷತ್ ಆ ಥರ ಸದಸ್ಯ ಆದರೆ ಊರಿಗೆ ಯಾವ ಥರ ಸ್ಪಂದನೆ ಮಾಡ್ತಾರೆ ಅಂತ ಬಾಬಣ್ಣ ಈ ಥರ ಗೊತ್ತಾಗ್ತದೆ. ಯಾಕೆಂದರೆ ಅವರಿಗೆ ಮಾತ್ರ ಗೊತ್ತಿರೋದು ಈ ಉಳ್ಳಾಲದ ನಮ್ಮ ಪರಿಸ್ಥಿತಿ. ಅವರು ಭಾಳಷ್ಟು ನಮ್ಮ ಕೆಲಸ ಕಾರ್ಯಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಕಿಶೋರು ಇವತ್ತು ಇಡೀ ಉಳ್ಳಾಲದ ಬಗ್ಗೆ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಇಡೀ ಕ್ಷೇತ್ರದ ಪರವಾಗಿ ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು, ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ವಿಶೇಷವಾಗಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಇವತ್ತು ಬಲಿದಾನ ದಿವಸ. ಜನಸಂಘ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಾವಿಷ್ಟು ಗಟ್ಟಿಯಾಗಿದ್ದರೆ ಅದಕ್ಕೆ ಕಾರಣ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು, ವಾಜಪೇಯಿ ಇರ್ಬೋದು, ಅಡ್ವಾಣಿ ಇರ್ಬೋದು, ಈ ಥರ ಎಲ್ಲರೂ ಕೂಡ ಈ ಒಂದು ಪರಿಶ್ರಮ ಹಾಕಿ ಸಂಘಟನೆಯನ್ನು ಬೆಳೆಸಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು 2014 ನಂತರ ಪ್ರಧಾನಮಂತ್ರಿ ಆದ ನಂತರ ಯಾವ ಥರ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ, ಈ ರೀತಿಯ ಬದಲಾವಣೆಗೆ ವಿಶೇಷವಾಗಿ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುವುದಕ್ಕೆ ನಮಗೆ ಪೂರಕವಾದ ಕೆಲಸ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು 4,399 ದಿನಗಳ ಸುದೀರ್ಘವಾದ ಆಡಳಿತ ಮಾಡಿದಂಥ ಈ ದೇಶದ ಅತ್ಯಂತ ಖ್ಯಾತಿ ಇರುವಂಥವರು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದರೆ ಯಾರೂ ಕೂಡ ಇಲ್ಲ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಅದು ನಮ್ಮ ಸೌಭಾಗ್ಯ, ಆ ಪಾರ್ಟಿಯಲ್ಲಿರುವುದು ನಮ್ಮ ಸೌಭಾಗ್ಯ. ಇವತ್ತು ಈ ರೀತಿಯ ಒಂದು ರಸ್ತೆ ನಿರ್ಮಾಣದ ಮುಖಾಂತರ ನರೇಂದ್ರ ಮೋದಿಯವರ ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್ ಸಬ್ಕಾ ವಿಕಾಸ್ ಈ ಥರದ ಕಾರ್ಯಕ್ಕೆ ಇವತ್ತು ವಿಶೇಷವಾಗಿ ಉಳ್ಳಾಲದಲ್ಲಿ ಗಮನ ಕೊಡುವಂಥದ್ದನ್ನು ಕಿಶೋರ್ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿ ಉದ್ಘಾಟನೆ ಮಾಡಿರುವವರು ಬಾಬ್ ಬಂಗೇರು ಮತ್ತು ಮೀರಕ್ಕ ಇಬ್ಬರು ಕೂಡ ನಮಗೆ ಒಂದು ಆದರ್ಶ. ಈ ಉಳ್ಳಾಲಕ್ಕೆ ಅವರಿಬ್ಬರು ಕೂಡ ನಮಗೆ ಒಂದು ಆದರ್ಶ ಅಲ್ವಾ ರೋಹಿದಾಸನ್ನ? ಅವರು ಮಾಡಿದಂಥ ಕೆಲಸ ಕಾರ್ಯದಿಂದಾಗಿ ನಾವು ತಲೆ ಎತ್ತಿ ನಿಲ್ಲುವಂಥ ರೀತಿಯಲ್ಲಿ ನಮ್ಮ ಕೆಲಸ ಮಾಡಿದ್ದಾರೆ. ಜನಪ್ರತಿನಿಧಿಯಾದವರು ತಲೆ ಎತ್ತಿ ನಿಲ್ಲುವ ರೀತಿಯಲ್ಲಿ ಕೆಲಸ ಮಾಡಬೇಕಿದ್ರೆ ಬಾಬಣ್ಣ ಮತ್ತು ಮೀರಕ್ಕನಂತ ಅವರು ಮಾಡಿದ ಕೆಲಸ ನಮಗೆ ಪ್ರೇರಣೆ. ಈ ಥರ ಇವತ್ತು ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವರು ಕೂಡ ಈ ಭಾಗದಲ್ಲಿ ಅವರು ಯಾರು ಬಂದರೂ ಕೂಡ ಫಸ್ಟ್ ಅವರ ಭಾಷಣ ಕೇಳೋದಿಲ್ಲ, ಜಗ್ಗನ್ನ ಫಸ್ಟ್ ಕೇಳೋದು ಅನುದಾನ ಎಷ್ಟು ಕೊಡ್ತೀರಿ ಅಂತ. ಅಂದರೆ ಇಲ್ಲಿಯ ಪರಿಸ್ಥಿತಿ ಹಾಗೆ ಉಂಟು. ಯಾಕೆಂದರೆ ನಮಗೆ ಉಳ್ಳಾಲದಲ್ಲಿ ಶಾಸಕರಿಲ್ಲದ ಕಾರಣ ಅವರಂತೂ ನಮಗೆ ಕೊಡೋದಿಲ್ಲ. ನಮ್ಮ ಕೆಲವು ರಸ್ತೆಗಳನ್ನು ಅವರು ಬಿಟ್ಟು ಬಿಡ್ತಾರೆ. ರೋಹಿದಾಸನ್ನ ಎಷ್ಟು ಹೋರಾಟ ಮಾಡಿದರೂ ಅವರ ಅನುದಾನ ನಮ್ಮ ಇದಕ್ಕೆ ಕೊಡೋದಿಲ್ಲ, ಅವರ ಇದಕ್ಕೆ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಕಿಶೋರ್ ಒಂದು ನಮಗೆ ಸಂಜೀವಿನಿ ಥರ ಇದ್ದಾರೆ, ಆಪತ್ಕಾಲದಲ್ಲಿ ಕೈ ಬಿಡೋದಿಲ್ಲ. ಅದೇ ರೀತಿ ಸಂಸದರು ಬ್ರಿಜೇಶ್ ಚೌಟ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ. ಅವರು ಸಹ ಬೇರೆ ಬೇರೆ ಕೆಲಸಕ್ಕೆ ನಮಗೆ ಸಹಕಾರವನ್ನು ಮಾಡ್ತಾರೆ. ಇವತ್ತು ಜಗದೀಶ್ ಆಳ್ವರು ಅಧ್ಯಕ್ಷರಾಗಿ ಕ್ರಿಯಾಶೀಲವಾಗಿ ನಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ ಮತ್ತು ದಯಾನಂದ್ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಯಶವಂತ್ ಅಮೀನ್, ಅದೇ ರೀತಿ ನಮ್ಮ ಎಲ್ಲ ಮಾಧವಿ ಆಗಿರ್ಬೋದು, ನಮ್ಮ ಪೂಜಾರನ್ನ ಆಗಿರ್ಬೋದು, ನಮ್ಮ ಪ್ರಭಕ್ಕ ಪ್ರಧಾನ ಕಾರ್ಯದರ್ಶಿ, ಸ್ವಪ್ನ, ಇನ್ನು ಪದ್ಮನಾಭ ಗಟ್ಟಿ ಅವರು, ಮುರಳಿ ಅವರು, ಜೀವನ್ ಅವರು, ನಮ್ಮ ಪ್ರಕಾಶ್ ರಾವ್ ಅವರು, ಉದಯ್ ಕುಮಾರ್ ಅವರು, ಮುರಳಿ ಅವರು, ನಮ್ಮ ಬೂತ್ನ ಅಧ್ಯಕ್ಷ ಪ್ರಕಾಶನ್ನ, ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು, ಪಾರ್ಟಿಯ ಉಪಾಧ್ಯಕ್ಷರು ನಮ್ಮ ರವಿಶಂಕರ್ ಸೋಮೇಶ್ವರ, ನಮ್ಮ ಸತೀಶರು, ಸುಜಾತ ಸೇರಿರುವಂಥ ಎಲ್ಲರೂ, ಉದಯನ್ನ ಎಲ್ಲರೂ ನಮ್ಮ ಸೋಷಿಯಲ್ ಮೀಡಿಯಾದ ಪ್ರಮುಖರಾದ ಗಣೇಶ್ ನಡಾರ್, ಅನೇಕ ಇಲ್ಲಿ ತುಂಬ ಜನ, ಇಲ್ಲಿಯ ಸ್ಥಳೀಯರು ಕೂಡ ತುಂಬ ಜನ ಉತ್ಸಾಹದಿಂದ ವಿಶೇಷವಾಗಿ ಚಹಾ ತಿಂಡಿಯನ್ನೆಲ್ಲ ಕೊಡೋದ್ರ ಮುಖಾಂತರ ರೋಹಿದಾಸನ್ನ ಎಲ್ರಿಗೂ ನಮ್ಮ ಈ ಸಮಸ್ಯೆ ಪರಿಹಾರ ಆಗಿದೆ. ನಮ್ಮ ಮುಖ್ಯ ರಸ್ತೆಯನ್ನು MP ಅವರು, ಸಂಸದರು ಬ್ರಿಜೇಶ್ ಚೌಟ ಅವರು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ 10 ಲಕ್ಷ ರೂಪಾಯಿಯನ್ನು ಅವರು ಕೊಟ್ಟಿದ್ದಾರೆ, 8 ಲಕ್ಷ ನೀವು ಕೊಟ್ಟಿದ್ದೀರಿ ನೋಡಿ. 18 ಲಕ್ಷ ರೂಪಾಯಿಯನ್ನು ಈ ಒಂದು ರಸ್ತೆಗೆ ಕೊಡೋದರ ಮುಖಾಂತರ ಉಳ್ಳಾಲ ಬೈಲು ಯಾವತ್ತೂ ಕೂಡ ಉಳ್ಳಾಲ ಬೈಲು ಅದು ಹಿಂದುತ್ವದ ನಮ್ಮ ಧರ್ಮಕ್ಷೇತ್ರ. 2002ರಲ್ಲಿ ಹಿಂದೂ ಸಮಾಜೋತ್ಸವ ಮಾಡಿದಂಥ ಒಂದು ಧರ್ಮಕ್ಷೇತ್ರ ಉಳ್ಳಾಲ ಬೈಲು. ಆ ಥರ ಅದನ್ನು ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಈ ಭಾಗಕ್ಕೆ ಕೆಲಸ ಮಾಡೋದನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇವತ್ತು ತುಂಬ ಖುಷಿಯಾಗ್ತದೆ. ಯಶವಂತರು ಮೀನುಗಾರಿಕಾ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡೋರು ಬಾಬಣ್ಣ. ಎಲ್ಲರೂ ಕೂಡ ನಾವು ಜೊತೆಯಾಗಿ ಕೆಲಸ ಮಾಡುವ, ಸಂಘಟನೆಗೆ ಶಕ್ತಿ ತರುವಂಥ ಕೆಲಸವನ್ನು ಎಲ್ಲರೂ ಮಾಡುವ, ಸ್ವಾರ್ಥವನ್ನು ಬಿಟ್ಟು ಸಮಾಜ ಸಂಘಟನೆಗೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾ
ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಒಬ್ಬರು ಸಂಸದರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ರ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ಈ ಪರಿಸರದಲ್ಲಿ ಕಾರ್ಯಗತ ಮಾಡುವುದರ ಮುಖಾಂತರ ಇಲ್ಲಿಯ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವ. ನರೇಂದ್ರ ಮೋದಿ ಅವರು ದೇಶದಲ್ಲಿ ಈಗಾಗಲೇ ಅನೇಕ ಅಭಿವೃದ್ಧಿ ಪರವಾದ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಒಂದು ಸಾರ್ಥಕ 12 ವರ್ಷಗಳ ಸಾರ್ಥಕ ಆಡಳಿತವನ್ನು ಮಾಡಿರುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಉಳ್ಳಾಲದಲ್ಲಿ ಕೂಡ ಪ್ರಬಲವಾಗಿ ಸಂಘಟನೆಯನ್ನು ಬೆಳೆಸಲಿಕ್ಕೆ ನೀವೆಲ್ಲ ಶಕ್ತಿ ತುಂಬಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ, ವಿಶೇಷವಾಗಿ ಮತ್ತೆ ಕಿಶೋರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಈ ಭಾಗದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥ ಗುತ್ತಿಗೆದಾರ ಜೀವನ್ ಅವರಿಗೆ ಶಾಲು ಹಾಕುವುದರ ಮುಖಾಂತರ ಅವರನ್ನು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಬಾರಿ ಕರಿನ ವರ್ಷ ಈ ಟೈಮ್ ಮೂಲ ಬೊಲ್ಲೋಡೆ ಅಂಚಿಂಚಿ ಪಾಯರ ಒಂದಿಜ್ಜಂಡು ಇನ್ನಿ ದಾದನ ಬರ್ಸ ಬೈಜಿ ಬರ್ಸ ಬರೋಡು ಬೊಲ್ಲ ಒತ್ತಂಡಲ್ಲ ಅನ್ನಲ್ಲ ಬರ್ಸಲಜ್ಜಿ ಈ ಸರ್ತಿ ಬಾರಿ ಉನ್ಗುದುಂಡ ಈಗ ವ್ಯವಸ್ಥೆಲ್ಲ ಬಾರಿ ಶೋಕದೊಂಜಿ ಆ ಕಷ್ಟವನ್ನು ತೂದು ಕಿಶೋರನ್ನೇ ಸ್ಪಂದಿಸೈನಕ್ಕೆ ಅರೆಗೆ ಸುರುಕಾದ ನಮ್ಮ ಮಂಡಲದ ವತಿರ್ದು ಯಾನೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸವೆ. ನಮ್ಮ ಇಡೀ ಮಂಡಲಡೆ ಬಾರಿ ಭಾಗ್ಯ ಮಲ್ತನ ವಾರ್ಡ್ ಬಂಡ ಒಂದು ಎಂಚಿನಂದು ಬಂಡ 18 ಲಕ್ಷ ಒಂಜಿ ವಾರ್ಡ್ಗೆ ನಮ್ಮ ಮಂಡಲ ಕೊರ್ತಂದು ಬಂಡ ಅದು ಬಾರಿ ಮಲ್ಲ ಹಿಸ್ಟ್ರಿ ಒಂಜಿ ಗ್ರಾಮಗೂ 3 ಲಕ್ಷ ಹೆಚ್ಚ ಏರೆಗಳ ಇನಿಮುಟ ನಮಗೆ ಕೊಡ್ತುಜ ಕಾಲಿಂದು ಒಂಜಿ ವಾರ್ಡ್ಗೆ ಮಾತ್ರ 18 ಲಕ್ಷ ಕೊಡ್ತಾ ಆ ಕರಿನ ಮರಿಯಲೋಡು ಎಂಕಲ್ ಮೂಲ ಬತ್ತ ತುಯ್ನೇಡ್ದವರ ಎಂಕ್ಲೆಗಿಲ್ಲ ಒಂದು ಆವಡು ಒಂದು ಮಾಡ್ಕೊಂಡು ಎಂದು ಇತ್ತೇನೆ ಆಂಡ ಐನು ಬಾರಿ ಪೊರ್ಲುಡು ನಮ್ಮ ಇನಿ ಜೀವನನ್ನ ಬೇಲೆನ್ ಮಲ್ತನ ಜೀವನನ್ನಾಗಿ ಅಭಿನಂದನೆ ಸಲ್ಲಿಸದೆ. ನಮ್ಮ ಎಂಚಿನ ಪೂರ ಕನ್ನಡ ಎನ್ನ ಬೇಡಿಗೆ ಸತೀಶನ್ನೆಲ್ಲ ಕಿಶೋರನ್ನೆಲ್ಲ ಸೇರಿದು ನಮ್ಮ ಈ ಕ್ಷೇತ್ರಗೊಂಜಿ 10 ಕೋಟಿ ಅನುದಾನವನ್ನು ಕೊರಿಯರ್ಂಡ ಹೊರದ ಮಟ್ಟಿಗೆ ಈ ಒಲ್ತಾಂಡಲ ಎಂಜಿನಾಂಡಲ ಮತ್ತು ಎರಡಾಂಡಲ ದೆತ್ತದು ಕೊರಿಯರಿಂದಾಂಡ ರಡ್ಡು ಜನಪ್ಪ ಸೇರಿದು ಓಡೆ ಬಂಡಲ ಎಂಕಲ್ನ ಇಡೀ ತಂಡ ಬರ್ಬಾರ ರವಿಯನ್ನೆಲ್ಲರು ಮೌನನೆಲ್ಲರು ದಯಾನಂದನೆ ಮಾತನ್ನೆಲ್ಲ ಬಾಯಿಡು ಒಂಜಿ ಅನುದಾನ ದಾನೆಂದು ಬಂಡ ಕಾದರ್ನ ಎದುರು ಎಂಕಲು ಒಂಚೂರು ತಾಂಡೋಡುದಂಡ ಬಾರಿ ಮಲ್ಲ ಮಟ್ಟದ ಅನುದಾನ ಉಂಟು ನಿಖಲು ರಡ್ಡು ಜನಲ ಮನಸ್ಸು ಮಲ್ಲ ನಿಖಲು ಓಡೆ ಬರೋಡು ಮಣ್ಪರ ಎಂಕ್ಲು ಇಡೀ ಮಂಡಲದಾಗಲು ಪೂರ ಐತ ಬೆರಿಸಾಯದೊಂದು ಓಲು ನಂಗೆ ತಿಕ್ಕುನ ಅವಕಾಶ ಉಂಡ ಐನು ಪ್ರಾಮಾಣಿಕವಾದ ಸತೀಶನ್ನೆಲ್ಲ ಕಿಶೋರನ್ನೆಲ್ಲ ನಂಗೆ ದೆತ್ತುಗೊರ್ಪೇರು ಸರ್ಕಾರ ದೇವರನ್ನ ಆಶೀರ್ವಾದ ನಮ್ಮ ಸರ್ಕಾರ ಎಲ್ಲ ಬರೋಡು ಬತ್ತಂಡಲ್ಲ ನನ್ನ ಅಂಡಲ್ಲ ಈ ಕ್ಷೇತ್ರಗೂ ನಮ್ಮ ಕಿಶೋರಣ್ಣನವಂತ ಜಿತೆ ಬೇರೆ ನಮ್ಮ ಬ್ರಿಜೇಶ್ ಚೌಟೆಲ್ಲ ಮಲ್ಲ ಮಟ್ಟದ ಅನುದಾನವನ್ನು ಕೊರೊಂದುಲ್ಲೇರು ನಮ್ಮ ಈ ಭಾಗದ ಶಾಸಕರಿಜ್ಜಿನೆಲ್ಲ ಕಿಶೋರನ್ನ ಆ ಶಾಸಕರನ್ನ ಸ್ಥಾನವನ್ನು ನಿಭಾಯಿಸೋದು ಐನಾತ್ ಹೆಚ್ಚ ಅನುದಾನವನ್ನು ನಮ್ಮ ಈ ಕ್ಷೇತ್ರ ಕುರಿತು ಅಂಜನೆ ಸತೀಶನ್ನ ಲೈಕ್ ಪೂರ್ಣ ಸಮ್ಮತಿ ಕೊರ್ಪೇರಿಂದ ಎಂಜಿನ ಮಂಡ ಜಿಲ್ಲಾಧ್ಯಕ್ಷರು ನಮ್ಮನೆ ನೆತ್ತಾರೆ ಅರೆಗೆ ಇತ್ತ ಪೂರ್ತಿ ಅನುಮತಿಲ್ಲ ಕೊರ್ಪೇರು ಅಂಚನೆ ಚೌಟೆರ್ಲ ಸೇರಿದು ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಮಾತೆರ್ಲ ಕಟಿಬದ್ಧರಾಕ ಆ ನರೇಂದ್ರ ಮೋದಿನ ಎಂಜಿನ ಕನಸುಂಡ ಐ ನನಸಾಪ್ನಲ್ಪ ನಮ್ಮ ಈ ಉಳ್ಳಾಲದ ಬಾಗೋಡು ನಮ್ಮ ಏತ್ ಪ್ರಾಮಾಣಿಕವಾದ ಪಕ್ಷಗೂ ಬೇಲೆ ಮಲ್ತಾನ ಆ ಪಕ್ಷವನ್ನು ಸಂಘಟನೆ ಮಲ್ತಾನ ಏತ್ ನಮ್ಮ ಈ ವಾರ್ಡ್ದ ಕೌನ್ಸಿಲರ್ನಗ್ಲಿ ಗೆದ್ದವನಂಚಿನ ಬೇಲೆನ್ ಮಲ್ಪೋನ ಅಪಗ ನಮ್ಮ ನರೇಂದ್ರ ಮೋದಿ ಕೊರ್ಪುನಂಚಿನ ಮಲ್ಲ ಒಂಜಿ ಕೊಡುಗೆ ಆ ನರೇಂದ್ರ ಮೋದಿ ನಮ್ಮ ಇಂಚೇನೆ ನಮ್ಮ ಮಾತೆರ್ಲ ಒಟ್ಟಿಗೆ ಅದು ಬೇಲೆ ಮಲ್ತಂಡ ಸಾಧಾರಣ 2047 ನಮ್ಮ ಅಖಂಡ ಭಾರತ ಅಖಂಡ ವಿಶ್ವಾಪನಡೆ ಈ ಭಾರತ ದೇಶ ಪೋಪುಂಡು ಆ ನರೇಂದ್ರ ಮೋದಿನ ಕೈನ ನಮ್ಮ ಮಾತೆರ್ಲ ಬಲಪಡಿಸಗ ಅಂದ ಪನೊಂದು ಈ ಅನುದಾನವನ್ನು ಕೊರ್ನಂಜಿನ ಕಿಶೋರನ್ನಾಗಿ ಐಕೆ ಅನುಮತಿ ಕೊರ್ನಂಜಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರಾಯಿನ ಸತೀಶನ್ನಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸೋದು 3-5 ದಿನಕ್ಕೆ ಮಾತ್ರೆಗಳ ಅಭಿನಂದನೆಯನ್ನು ಸಲ್ಲಿಸೋದು ನಮ್ಮ ಮಾತೆರ್ಲ ಒಗ್ಗಟ್ಟಾದ ಎಂಚಿನ ನಿತ್ತಿನ ಇನ್ನು ಒಟ್ಟಿಗೆ ಎದುರಿಸದೆ ನಮ್ಮ ದೇಶವನ್ನು ಕಟ್ಟಿನ ಬೇಲೇನು ಮಲ್ಪುಗಂದ ಕಿಶೋರ್ ಕುಮಾರ್ ಪುತ್ತೂರು ಮೇರೆಗೆ ನಮ್ಮ ಊರದ ಜನಕಲ್ನ ಪರವಾದ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಕೆ ಅಂತಂದಿಲ್ಲ ಅದರೊಟ್ಟಿಗೆ ನಮ್ಮ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರ ಸತೀಶ್ ಕುಂಪಲ ಮೇರೆಗಳ ಊರಿನ ಪರವಾದ ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರ ಜಗದೀಶ್ ಆಳ್ವ ಕುವತ್ತು ಮೇರೆಗಳ ರಾಜ್ಯದ ಕೈಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರ ನಮ್ಮ ಹಿರಿಯರ ಬಾಬು ಬಂಗೇರ ನೀರಕ್ಕ ಅವಲೇಖನ ಪೂರ ಮಹಿಳಾ ಮೋರ್ಚಾ ಯುವ ಮೋರ್ಚಾ ಅಂಚೆ ನಮ್ಮ ವಿವಿಧ ಮೋರ್ಚಾದ ಪೂರ ಅನನ್ಯ ಜವಾಬ್ದಾರಿ ಇತ್ತಿನಂಚಿನ ಮಾತಿರಗಳ ಒಂದೇ ಪಾತ್ರ 2 ಸ್ವರ್ಮ ಸಂದೆ ಅನ್ಪೆ ಒಂದು ವಿಶೇಷವಾದ ಯಾದವ ನೋಡ್ಬಂಡ ಈ ಒಂದು ಕೆಲಸ ಅನ್ಪನಾಗ ನಮ್ಮ ಊರ್ದಾಕ್ಲಿ ಪೂರ ಮಸ್ತ್ ರೀತಿ ನಮಗೆ ಹೆಂಗೊಂದು ಸಹಕಾರ ಕೊಡ್ತೀರ ಅದಕ್ಕೋಸ್ಕರ ಅಕ್ಕಲ ಒಂದು ಸುಧಾರ ನಮ್ಮ ಕನ್ನಡ ಒಂಜಿ ನಮ್ಮ ರೋಹಿದಾಸ್ ಬಗ್ಗೆ ಯಾರು ಮುಲ್ಪ ನಮ್ಮ ಈ ನೀರು ಬೋಡ
ನೀರು ಕೊರಪನ ಅರ್ನ ಅರ್ಲ ಗುಣವತ್ತಕ್ಕಲ್ಲ ಯಾಪ ನೀರು ಬೋರ್ಡ್ ಅಪ್ಪ ನೀರು ಕೊರಂತು ಐತೊಟ್ಟಿಗೆ ಸಾರದಕ್ಕಲ್ಲ ನಮ್ಮ ಆವತ್ತಿಲ್ಲ ಸಾರದಕ್ಕಲ್ಲ ಮಾಡ್ತೇವೆ ಐತೊಟ್ಟಿಗೆ ನಮ್ಮ ಪ್ರಕಾಶ್ ಶೆಟ್ಟಿ ಅದು ಪೋಯರ ಆಮೇತಿಲ್ಲ ದಾರ್ಲ ಒಂಜಿ ಕರೆಂಟ್ ನೆತ್ತೊಬ್ಬರು ಕೊಡ್ತೀರಿ ಅಕ್ಲೆ ನೆನಪುಂಟು ನಮ್ಮ ಒಂಜಿ ಕರ್ತೇವೆ ಬಕ್ಕ ನಮ್ಮ ಜೀವನ ರೀ ಮಸ್ತ್ ಈ ಕೆಲಸದ ಬನ್ನಾಗ ಲೈಕ್ ಮಸ್ತ್ ಮಸ್ತ್ ಸಹಕಾರ ಬರ ಕೊಡ್ತೀರ ಅವೆಲ್ಲಕ್ಕನ ಉದಯ ಲಂಚಿನ ಪ್ರತಿಯೊಂದು ಕಾರ್ಯಕ್ರಮ ಬೈದಿರಿ ಮಾಧವಕ್ಕ ಊರಿಲ್ಲ ಈ ಊರದ ಪರಿಸರದ ಪೂರೈಗಳು ಅಕ್ಲೆ ಪೂರ 172 ಸೊಲ್ಮ ಸಂದಾಯ ಅಂತಂದಲ್ಲ. ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಕಾರ್ನವರ್, ಮಾಧವಿ ಉಳ್ಳಾಲ್, ಯಶವಂತ ಅಮೀನ್, ರೋಹಿದಾಸ್ ಬಂಗೇರ, ದಯಾನಂದ ತುಕೂಟು, ಜೀವನ್ ತುಕೂಟು, ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಸೇರಿದಂತೆ ಪಕ್ಷ ಪ್ರಮುಖರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬಳಿಕ ಉಳ್ಳಾಲ್ ಭಾರತ್ ಶಾಲೆಯ ಮೈದಾನವನ್ನು ವೀಕ್ಷಿಸಿದ MLC ಅವರು ಮುಂದಿನ ದಿನಗಳಲ್ಲಿ ಸಮಗ್ರ ಯೋಜನೆ ರೂಪಿಸುವ ಭರವಸೆ ಇತ್ತರು.